ನಾವು ಈಗ 87ರಲ್ಲೇನೆ STಗೆ ನಾವು ಆಲ್ರೆಡಿ ಸೇರ್ಪಡೆ ಆಗಿದ್ವಿ. ನಾಯಕರು ಅವಾಗ ಆಗಿರ್ಲಿಲ್ಲ, ಅವಾಗ ನಮ್ಮ ಜೊತೆಲೆ ಅವರು ಕೂಡ ST ಸೇರ್ಪಡೆ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು. ಆಗ ನಮ್ಮಲ್ಲಿ ಏನ್ ಕೊರತೆ ಆಯ್ತು, ನಮ್ಮನ್ನ 6 ತಿಂಗಳು ಈಗ ಸರ್ಟಿಫಿಕೇಟ್ಸ್ ಎಲ್ಲ ಅವಾಗ ಒಂದು 86, 87ರಲ್ಲಿ ಏನಿದ್ರು ಅವರು ST ಸರ್ಟಿಫಿಕೇಟ್ಸ್ ಎಲ್ಲ ಇದ್ರು. 6 ತಿಂಗಳಾದ್ಮೇಲೆ ನಮ್ಮನ್ನ ಕೈ ಬಿಟ್ರು. ಅವರು ಹೋರಾಟಗಳ ಮೇಲೆ ಅವರು ತಗೊಂಡ್ರು STಗೆ ಯಾರು ನಾಯಕರು. ಆದ್ರೆ ಅವತ್ತು ಮೀಸಲಾತಿ ಇದ್ದಿದ್ದು ಬರೀ 3% ಅಷ್ಟೇನೆ. ಆ 3% ಇಲ್ಲಿದ್ದಂತ ಮೀಸಲಾತಿಗೆ ಇವರು ಹೋದ್ರು ಒಳಗಡೆಗೆ, ಬಟ್ ಹೆಚ್ಚಿಗೆ ಏನು ಪರ್ಸೆಂಟೇಜ್ ರೈಸ್ ಮಾಡ್ಕೊಂಡು ಹೋಗ್ಲಿಲ್ಲ ರಿಸರ್ವೇಶನ್. ಕಳೆದ ವರ್ಷದ ತನಕ 3% ಅಲ್ಲೇ ಬೇರೆಯವರು ರಿಸರ್ವೇಶನ್ ಅಲ್ಲೇ ಇವರು ಕೂಡ ಕಾಲ್ ಕಳೀತಾ ಇದ್ರು. ಬಟ್ ಈಗ ಆಗ್ತಾ ಇಲ್ಲ. ಈಗ ನಮ್ಮ ಕುರುಬ ಸಮಾಜನ ಏನು ST ಪಟ್ಟಿಗೆ ಸೇರಿಸ್ಬೇಕಂತ ಎಲ್ಲಾ ರೀತಿಯಲ್ಲೂ ಪ್ರಯತ್ನಗಳು ನಡೆದಿದ್ದಾವೆ. ಈಗ ಅಲ್ಲಿ ಏನು 9%, 7% ಇದೆ, ನಮ್ದೀಗ ಈ ಬ್ಯಾಕ್ವರ್ಡ್ ಕಮ್ಯುನಿಟಿಯಲ್ಲಿ ಏನು ನಮ್ದು 7% ಇದೆ, ನಮ್ಮ 7% ಜೊತೆಗೆ ನಾವು STಗೆ ಹೋಗ್ಬೇಕೇ ವಿನಃ ನಾವು ಹಾಗೆ ಹೋಗಬಾರ್ದು. ಯಾಕಂದ್ರೆ ಅವರಲ್ಲಿರುವಂತ ರಿಸರ್ವೇಶನ್ ನಾವು ಹೋಗ್ತಾ ಇಲ್ಲ. ನಾವು ಅಲ್ಲಿಗೆ ಹೋದ್ಮೇಲೆ ಏನು 45 ಲಕ್ಷ ಜನಸಂಖ್ಯೆ ಇದೆ, ನಮ್ಮ 45 ಲಕ್ಷ ಜನಸಂಖ್ಯೆಗೆ ಆಧಾರದ ಮೇಲೆ OBCಯಲ್ಲಿ 14% ಏನು ಕೊಡ್ತಾ ಇದ್ದಾರೆ. ಆ 45 ಲಕ್ಷ ಪ್ಲಸ್ OBCಯಲ್ಲಿ ಎಷ್ಟು ಸಂಖ್ಯೆ ಇದ್ದಾರೆ ಅದನ್ನ ಡಿವೈಡ್ ಮಾಡಿ ಅಲ್ಲಿ ನಮ್ಗೆ ಅರ್ಧ ಏನು 7% ಇದೆ ಅದನ್ನ STಗೆ ಸೇರಿಸ್ಕೊಂಡಾದ್ಮೇಲೆ ನಾವು ಕೂಡ ಅಲ್ಲಿಗೆ ಹೋಗೋದು. ಯಾರೇ ST ಅವರು ಕೆಲವರೆಲ್ಲ ಯಾರ್ಯಾರು ಹೇಳ್ತಾ ಇದ್ರು ನಮ್ಮ ತಟ್ಟೆಗೆ ಕೈ ಹಾಕ್ತಾರೆ, ನಾವು ಅವ್ರ ತಟ್ಟೆ ಕೈ ಹಾಕಿಲ್ಲ. ನಿಜವಾಗ್ಲೂ ಕೂಡ ನಮ್ಮ ತಟ್ಟೆಯಲ್ಲಿ ಊಟ ಮಾಡೋಕೆ ನಾವು ಹೋಗ್ತಾ ಇರೋದು. ಈಗ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ, ಯಾವುದೇ ಕೆಲಸ ಕಾರ್ಯಗಳಲ್ಲಿರೋರಿಗೆ ಅನುಕೂಲ ಆಗ್ತದೆ. ನಮ್ಗೆ ಇವಾಗ ಜನ ಒಂದು ಏನು ಶೈಕ್ಷಣಿಕವಾಗಿ ಮುಂದುವರಿಯೋದಕ್ಕೆ ಅನುಕೂಲ ಆಗ್ತದೆ. ರಾಜಕೀಯವಾಗಿ ಕೂಡ ನಮ್ಗೆ ಎಲ್ಲ ಒಂದು ಅವಕಾಶ ಸಿಕ್ಕದು. ಬ್ಯಾಕ್ವರ್ಡ್ ಅವ್ರಿಗೆ, ಕುರುಬರಿಗೆ, ಬ್ಯಾಕ್ವರ್ಡ್ ಅಲ್ಲ, ಈಗ ಕುರುಬರು ST ಅಂತ ಹೋದ್ಮೇಲೆ ಕುರುಬರಿಗೆ ಹೆಚ್ಚಾಗಿ ಅವಕಾಶ ಸಿಗ್ತದೆ ಅಂತ ಒಂದು ಆಸೆ ಇದೆ ನಮ್ಗೆ. ರಾಜಕೀಯವಾಗಿ 7% ಸಿಕ್ಕಿದ್ರು ಶೈಕ್ಷಣಿಕವಾಗಿ ಒಳ್ಳೇದಾಗುತ್ತಲ್ಲ ಮಕ್ಕಳಿಗೆ.